ಸತ್ಯವೇದ ಉತ್ತರ ಕೊಡುತ್ತದೆ. ಶಾಪದ ಪ್ರತಿಫಲಗಳು ಆ ಶಾಪದಿಂದ ಬಿಡುಗಡೆಯನ್ನು ಹೊಂದುವಂತ ಮಾರ್ಗವನ್ನು ತಿಳಿಸುತ್ತದೆ. ಇಂದು ಅನೇಕ ಕುಟುಂಬಗಳು ಶಾಪದ ಕಟ್ಟಿನಿಂದ ನೆಮ್ಮದಿ ಇಲ್ಲದೆ, ಆಶೀರ್ವಾದ ಇಲ್ಲದೆ ಒಂದು ಗೊಂದಲದಲ್ಲಿಯೂ ವೇದನೆಯಲ್ಲಿಯೂ ಬಂದಿದ್ದೀರಿ. ನಿಮಗೊಂದು ಬಿಡುಗಡೆ ಅವಶ್ಯ. ಆ ಶಾಪವನ್ನು ಆಶೀರ್ವಾದವಾಗಿ ಬದಲಾಯಿಸಲೆಂದ ಶಿಲುಬೆಯಲ್ಲಿ ಯೇಸು ಶಾಪಗಳನ್ನು ಹೊತ್ತುಕೊಂಡನು. ಈ ಮನುಷ್ಯ ಕುಲದ ಶಾಪವೆಲ್ಲ ನನ್ನ ಮೇಲೆ ಬರಲಿ ಎಂದು ಆತನು ಶಾಪವನ್ನು ಹೊತ್ತುಕೊಂಡನು. ಯೇಸು ತಲೆಯ ಮೇಲೆ ಮುಳ್ಳು ಕಿರೀಟವನ್ನು ವಹಿಸಿದ್ದು ಯಾವುದಕ್ಕಾಗಿ? ಮುಳ್ಳು ಶಾಪವನ್ನು ಸೂಚಿಸುತ್ತದೆ. ಮುಳ್ಳುಗಳು ಶಾಪವನ್ನು ಸೂಚಿಸುತ್ತದೆ. ದೇವರು ಈ ಲೋಕವನ್ನು ಉಂಟು ಮಾಡುವಾಗ ಮೊದಲೇ ಮುಳ್ಳುಗಳನ್ನು ಉಂಟು ಮಾಡಲಿಲ್ಲ. ಮನುಷ್ಯನಿಗೆ ಪ್ರಯೋಜನವಾಗುವ ಹಣ್ಣಿನ ಮರಗಳು, ಹೂಗಳು, ಮೂಲಿಕೆಗಳನ್ನು ಉಂಟು ಮಾಡಿದರು ಎಂಬುದಾಗಿ ಆದಿಕಾಂಡ ಮೊದಲ 2 ಅಧ್ಯಾಯಗಳಲ್ಲಿ ನೀವು ಓದಬಹುದು. ಮನುಷ್ಯನಿಗೆ ಅವಶ್ಯವಾದ ಆರೋಗ್ಯಕರವಾದ ಎಲ್ಲಾ ಮರಗಳನ್ನು ದೇವರು ಉಂಟು ಮಾಡಿದರು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಮುಳ್ಳಿನ ಮರಗಳನ್ನು ದೇವರು ಉಂಟು ಮಾಡಲಿಲ್ಲ. ಆದರೆ 3ನೇ ಅಧ್ಯಾಯಕ್ಕೆ ಬನ್ನಿ. ಮನುಷ್ಯನು ಪಾಪ ಮಾಡಿ ದೇವರನ್ನು ದುಃಖ ಪಡಿಸಿದಾಗ ಈ ಭೂಮಿ ಶಪಿಸಲ್ಪಟ್ಟಿತು. ಆಗಲೇ ದೇವರು ಹೇಳಿದರು, ಇನ್ನು ಮೇಲೆ ಈ ಭೂಮಿ ಕಳೆಗಳನ್ನು ಮುಳ್ಳುಗಳನ್ನು ಬೆಳೆಸುತ್ತದೆ. ಆದಿಕಾಂಡ 3ನೇ ಅಧ್ಯಾಯ 17-18ನೇ ವಾಕ್ಯಗಳನ್ನು ಓದಿ ನೋಡಿರಿ. ಶಾಪದಿಂದ ಉಂಟಾದದ್ದೇ ಮುಳ್ಳುಗಳು, ಅದರ ನಂತರ ಉಂಟಾದದ್ದೇ ಮುಳ್ಳಿನ ಮರಗಳು. ಅದು